ಕೆಟ್ಟ ಪಿಡಿಯೋಗೆ ಧಿಕ್ಕಾರ ಧಿಕ್ಕಾರ. ತ್ಯಾಮಗೊಂಡ್ಲ ಉಳಿಸಿ, ಪಿಡಿವ ಉಳಿಸಿ, ತ್ಯಾಮಗೊಂಡ್ಲ ಉಳಿಸಿ, ತ್ಯಾಮಗೊಂಡ್ಲ ಉಳಿಸಿ. ಈ ದಿನ ತ್ಯಾಮಗೊಂಡ್ಲ ಗ್ರಾಮ ಪಂಚಾಯತಿಲಿ ತ್ಯಾಮಗೊಂಡ್ಲ ವತಿಯಿಂದ ಸಾಮಾನ್ಯ ಸಭೆಯನ್ನು ಕರೆದಿರ್ತಾರೆ. ನಾವು ಸದಸ್ಯರಾದವರು ಆ ಸಭೆಯನ್ನು ಧಿಕ್ಕರಿಸಿರ್ತೀವಿ ಇವತ್ತು. ಕಾರಣ ಪಿ ಡಿ ಒ ಆದ ರೇಖಾ ಅವರು ನಾವು ಸದಸ್ಯರ ಅಹವಾಲನ್ನು ಗ್ರಾಮಸ್ಥರ ಕುಂದುಕೊರತೆಯನ್ನು ನಮಗೆ ಹೇಳ್ತಾರೆ ಸದಸ್ಯರಿಗೆ. ನಾವು ಬಂದು ಪಂಚಾಯತಿಯಲ್ಲಿ ಅದನ್ನು ಹೇಳಿದಾಗ ಇವರು ಉಡಾಫೆ ಉತ್ತರ ಮತ್ತು ಬೇಜವಾಬ್ದಾರಿ ಉತ್ತರವನ್ನು ಕೊಡೋದು ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ವಾರ್ಡು ಈ ತ್ಯಾಮಗೊಂಡ್ಲ ಗ್ರಾಮದಲ್ಲಿ 5ನೇ ವಾರ್ಡು, ತುಂಬ ದೊಡ್ಡ ವಾರ್ಡು, ಸುಮಾರು 3300 ಜನಸಂಖ್ಯೆ ಇರ್ತಕ್ಕಂಥ ವಾರ್ಡು. ವೋಟರ್ಸೇ 1400 ಜನ ಇದ್ದಾರೆ. ಅಲ್ಲಿ ತಗ್ಗಲ್ಲಿದೆ ನಮ್ಮ ವಾರ್ಡು. ಈ ಕಡೆ ಮಳೆಯೆಲ್ಲ ಬಿದ್ದಾಗ ತುಂಬ ನೀರು ಕಸರೆಲ್ಲ ಬಂದು ತುಂಬಿಕೊಳ್ಳುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದಾಗ ನಮಗೆ ಇವತ್ತು ಹೇಳಿದ್ರೆ 3 ತಿಂಗಳಿಗೆ ಕಳಿಸ್ತಾರೆ ನಮ್ಮ ಸ್ಲೀಪರ್ಸ್ನ. ಪಾಪ ಅವ್ರದ್ದೇನು ತಪ್ಪಿಲ್ಲ, ಪಿ ಡಿ ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. 3 ತಿಂಗಳಿಗೆ ಕಳಿಸ್ತಾರೆ. ತುಂಬ ಸಮಸ್ಯೆ ಆಗ್ಬಿಟ್ಟಿದೆ. ಮೂಲಭೂತ ಸೌಕರ್ಯಕ್ಕೆ ಅದ ಕಡೆ ಗಮನ ಕೊಡ್ತಿಲ್ಲ. ನಾವು ಯಾರ್ದು ಗ್ರಾಮಸ್ಥರದು ಒಂದು ಅನಕ್ಷರಸ್ಥರಿರ್ತಾರೆ, ಒಂದು ಅರ್ಜಿ ಬರೆದುಬಿಟ್ಟು ಅವ್ರದ್ದು ಖಾತೆ ಮಾಡಿ ಅವ್ರ ಹೆಸರಿಗೆ ಅಂತ ಹೇಳ್ಬಿಟ್ಟು ನಾವು ಕೊಡೋಕೆ ಬಂದರೆ ಅರ್ಜಿದಾರರು ಬಂದಿಲ್ಲ, ನೀವು ಬಂದು ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಾವು ಅದನ್ನು ಉಲ್ಟಾ ಅರ್ಜಿದಾರ ಕೈಯಲ್ಲಿ ನಾವು ಕಳಿಸ್ದಾಗ ಏನು ಹೇಳ್ತಾರೆ, ನೀವು ಬರಬೇಕು, ಕೆಲಸ ಮಾಡಿಸ್ಕೊಬೇಕು, ದುಡ್ಡು ಕೊಡಬೇಕು, ಕೆಲಸ ಮಾಡಿಸ್ಕೊಡ್ಬೇಕು ನೀವು ಅಂತ ಹೇಳ್ತಾರೆ ಪಿ ಡಿ ಒ ಅವರು. ಈ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಾವು ಕಳೆದ 24ನೇ ಇಸ್ವಿಯಲ್ಲಿ 4ನೇ ತಾರೀಕು 11ನೇ ತಿಂಗಳು 24ನೇ ಇಸ್ವಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಹತ್ರ ಒಂದು ಕಂಪ್ಲೇಂಟ್ ಮಾಡಿದ್ದು. ಬೋರ್ ಹಾಕ್ಸಿದ್ದೀವಿ, ರಸ್ತೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪಿ ಡಿ ಒ ಆದವರು ಈ ಪಂಚಾಯತಿ ಇಲ್ಲದ ಟೈಮಲ್ಲಿ ನಾವು ಪಂಚಾಯತಿ ಎಲೆಕ್ಷನ್ ಬಹಿಷ್ಕಾರ ಮಾಡಿ ಪಟ್ಟಣ ಪಂಚಾಯತಿ ಮಾಡಬೇಕು ಅನ್ನೋ ಒಂದು ಉರುಪಿನಲ್ಲಿ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದು. ಆ ಸಮಯದಲ್ಲಿ ಆಕ್ಷನ್ ಪ್ಲಾನ್ ಸುಮಾರು 80 ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನನ್ನು ಮಾಡಿರ್ತಾರೆ ಪಿ ಡಿ ಒ ಒಬ್ಬರೇ ಸೇರ್ಕೊಂಡು. ಎಲ್ಲೂ ಕಾಮಗಾರಿ ಯಾವುದೂ ಮಾಡಿಲ್ಲ. ನಾವು ಯಾವುದೋ ಒಂದು ಕೆಲಸ ಮಾಡಿಸ್ಬೇಕಾಯಿತು, ಒಂದು ಸಿ ಸಿ ರಸ್ತೆ ನಾವು ವಾರ್ಡಲ್ಲಿ ಮಾಡಬೇಕಾಯಿತು. ಘನತ್ಯಾಜ್ಯ ವಿಲೇವಾರಿ ಘಟಕ ಸಿ ಸಿ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಹೇಳಿದ್ರು, ನೋಡ್ಕೊಂಬರೋಣ ಅಂತ ನಾವು ಅಲ್ಲಿ ಹೋದೋ. ಆ ಸಮಯದಲ್ಲಿ ಯಾವುದು ಬೋರ್ ಹಾಕಿರೋದು ಇಲ್ಲ, ಒಂದು ಸಿ ಸಿ ರಸ್ತೆ ಮಾಡಿರೋದು ಇಲ್ಲ, ಯಾವುದೂ ಮಾಡಿಲ್ಲ. ಅಕ್ರಮವಾಗಿ ಬಿಲ್ ಮಾಡಿ ಸುಮಾರು 20 ಲಕ್ಷ ರೂಪಾಯಿ ಕಾಸನ್ನು ಹೊಡೆದಿರ್ತಾರೆ. ನಾವೊಂದು ಅದೊಂದೇ ಒಂದು ಕಾಮಗಾರಿಯಲ್ಲಿ ಆಕ್ಷನ್ ಪ್ಲಾನ್ ಮಾಡಿರೋ 80 ಲಕ್ಷ ರೂಪಾಯಿ ಕೆಲಸಲ್ಲೂ ಪಿ ಡಿ ಒ ಆದ ರೇಖಾ ಅವರು ಯಾವುದು ಗೌರವಾನ್ವಿತವಾದ ಪಿ ಡಿ ಒ ಅವರು, ಇವರು ಬೆಲೆ ಕೊಡೋ, ಇವರಿಗೆ ನಾವು ಬೆಲೆ ಕೊಟ್ಟು ಮಾತಾಡಿಸ್ತೀವಿ. ಗ್ರಾಮಸ್ಥರಿಗೆ ಯಾವುದೇ ರೀತಿ ಒಂದು ಪ್ರೀತಿ ವಿಶ್ವಾಸ ಕೊಡುವಂಥ ಕೆಲಸ ಇವರು ಮಾಡ್ತಿಲ್ಲ. ಅಲ್ಲಿ ಅಕ್ರಮ ಮಾಡಿದ್ದಾರೆ. ನಾವು ನೆಲಮಂಗಲ ತಾಲೂಕ್ ಪಂಚಾಯತಿ ವತಿಯಿಂದ ಕಂಪ್ಲೇಂಟ್ ಮಾಡಿದ್ದು. ಅವರು ತನಿಖೆ ಮಾಡಿ ಅಲ್ಲಿ ಯಾವುದೇ ಒಂದು ಬೋರ್ ಹಾಕಿರೋದು ಒಂದಾಗಲಿ, ಒಂದು ರಸ್ತೆ ಮಾಡಿರೋದಲ್ಲಿ ಯಾವುದೇ ಕುರುಹು ಇಲ್ಲ ಅಂತ ಹೇಳ್ಬಿಟ್ಟು ತನಿಖೆ ಮಾಡಿ ಪಿ ಡಿ ಒ ಅವರು ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ ಅಂತೇಳಿ ಅವ್ರು ಏನು ಬೇಕೆಲ್ಲ ಮಾಡಿ ಭ್ರಷ್ಟತೆ ಮಾಡಿದ್ದಾರೆ. ಈ ರೀತಿ ನೋಡಿ, ಈ ರೀತಿ ಆಗಿದೆ, ತನಿಖೆ ಆಗಿದೆ. ಪಿ ಡಿ ಒ ಅವರು ಭ್ರಷ್ಟತೆ ಅಂತ ಹೇಳ್ಬಿಟ್ಟು ತನಿಖೆ ಆಗಿದೆ. ಅವ್ರ ಮೇಲೆ ಯಾವ ಅಧಿಕಾರಿನೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ, ಯಾವ ಕ್ರಮ ಕೈಗೊಂಡಿಲ್ಲ. ಏಕಪಕ್ಷೀಯ ನಿರ್ಧಾರ ತಗೊತಾರೆ. ಸಾಮಾನ್ಯ ಸಭೆಯಲ್ಲಿ ಏನೋ ಸಂತೆ ಹರಾಜು ಮಾಡಬೇಕು, ಮತ್ತು ನಮ್ಮ ಪಂಚಾಯತಿ ಹಳೆ ಪೈಪು ಗುಜರಿ ಸಾಮಾನುಗಳನ್ನ ಹರಾಜು ಮಾಡಬೇಕು ಅಂತೇಳಿ ದಿನಾಂಕ ಗೊತ್ತುಪಡಿಸಿ ಹರಾಜು ಮಾಡಬೇಕು ಅಂತ ಹೇಳಿರ್ತೀವಿ. ಆದರೆ ಯಾವೊಬ್ಬ ತ್ಯಾಮಗೊಂಡ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರೆದಿರೋದಿಲ್ಲ. ಇವರೇ ಸುಪ್ರೀಂ ಆಗಿದ್ದಾರೆ. ನಾವು ಏನಕ್ಕೆ ಬೇಕು ಮೆಂಬರ್ಗಳು? ನಾವೇನಕ್ಕೆ ಬೇಕಾಗಿದೆ ಮೆಂಬರ್ಗಳು? ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ಪಿ ಡಿ ಒ ಅವರು ನಮ್ಮನ್ನು ತಿರಸ್ಕರಿಸ್ತಾ ಇದ್ದಾರೆ. ನಾವು 21 ಜನ ಸದಸ್ಯರಿದ್ರೆ ಈ ಪಿ ಡಿ ಒ ಇಲ್ಲಿ ಕೆಲಸ. ಕಳೆದ 5 ವರ್ಷದಿಂದ ಈ ಪಿ ಡಿ ಒ ಅವರು ಇಲ್ಲೇ ಕೂತ್ಕೊಂಡು ಟಿಕಾಣಿ ಹೊಡ್ಕೊಂಡು ಕೂತಿದ್ದಾರೆ. ಎಷ್ಟು ದುಡ್ಡು ಮಾಡಬೇಕು ಅಷ್ಟು ಮಾಡ್ಕೊಂಡು ಅಮಾಯಕರಿಗೆ ಮೋಸ ಮಾಡ್ತಿದ್ದಾರೆ. ಇಲ್ಲಿ ಮಧ್ಯವರ್ತಿಗಳು, ಬ್ರೋಕರ್ಗಳ ಕಡೆಯಿಂದ ಗ್ರಾಮಸ್ಥರಲ್ಲಿ ಓಡಾಡಿ ನಾವು ಖಾತೆ ಮಾಡಿಸ್ತೀವಿ, NOC ಕೊಡಿಸ್ತೀವಿ ಅಂತೇಳಿ ಅವ್ರ ಮುಖಾಂತರ ಬಂದವ್ರಿಗೆ ಆಗಳಿಗೆಲೇನೆ ಆ ತತ್ಕ್ಷಣದಲ್ಲಿ NOC ಮತ್ತು ಖಾತೆಗಳನ್ನು ಮಾಡಿ ಕಳಿಸ್ತಾರೆ. ದುಡ್ಡೆಲ್ಲ ಹೋಗಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಕುಂತ್ಕೊಂಡು ದುಡ್ಡುಗಳು ಹಂಚ್ಕೊಂತಾರೆ. ಊರು ತುಂಬ 35,000 40,000 ಒಂದು ಖಾತೆಗೆ ಅಂತ ಫಿಕ್ಸ್ ಮಾಡಿ ಈಗ ಮಾಡಿಸ್ಬಿಡ್ತೀವಿ, ಇದೇ ಲಾಸ್ಟ್ ಆಪ್ಷನ್ಸು ಅಂತೇಳಿ ಜನರಲ್ಲಿ ಸುಲಿಗೆ ಮಾಡಿದ್ದಾರೆ. ಇಷ್ಟೆಲ್ಲ ತಪ್ಪು ಪಿ ಡಿ ಒ ಅವರು ಮಾಡಿದ್ದಾರೆ. ನಮಗೆ ಗೌರವಾನ್ವಿತ ಸದಸ್ಯರಿಗೆ ಯಾರಿಗೂ ಹೌದು ಸರ್, ನಾವು ನೋಡಿ ನೆಲಮಂಗಲ ಇ ಒ ಮೇಡಮ್ ಅವ್ರಿಗೆ ಹೇಳಿದ್ದೀವಿ, ನಾವು ಸಿ ಅವ್ರಿಗೆ ಹೇಳಿದ್ದೀವಿ. ಯಾರು ಕ್ರಮ ಕೈಗೊಳ್ಳಿ ನಾವೇನು ಮಾಡೋಕ್ಕಾಗ್ತದೆ? ಲೋಕಾಯುಕ್ತಿಗೆ ಹೊಡ್ತೀವಿ ಸರ್. ಈಗ 80 ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ, ಯಾವುದೂ ಕೆಲಸ ಮಾಡಿಲ್ಲ. ನಾವೆಲ್ಲ ದಾಖಲಾತಿ ಪಡೆದು ಲೋಕಾಯುಕ್ತವಾಗಿ ಇವ್ರ ಆಡಳಿತ ಅವಧಿಯಲ್ಲಿ ಏನು ನಡೆದಿದೆ ಭ್ರಷ್ಟಾಚಾರ ತನಿಖೆ ಮಾಡೋದಕ್ಕೆ ನಾವು ಲೋಕಾಯುಕ್ತಿಗೆ ಹೊಡ್ತೀವಿ ಸರ್. ಎಲ್ಲ ಈಗ ಮಾಡಿದ್ದೀವಿ ಸರ್. ಈಗ ಮಾಡಿದ್ವಿ, ಡಾಕ್ಯುಮೆಂಟ್ ತೊಗೊಂಡು ನಾವು ಕೊಡ್ತೀವಿ, ಲೋಕಾಯುಕ್ತಿಗೆ ಕೊಡ್ತೀವಿ. ನಾವು ಇದುವರೆಗೆ ಕೊಟ್ಟಿರಲಿಲ್ಲ. ಇವ ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ಕೊಟ್ಟಿದ್ದೇವೆ. ನಾವು ಇವರಲ್ಲೇ ಇದ್ದಾರೆ. ನಾವು ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ ಜಿಲ್ಲಾಧಿಕಾರಿ ಹತ್ರ ಹೋಗಿದ್ದೋ. ಅವರು ತುಂಬ ಸೌಜನ್ಯವಾಗಿ ನಡ್ಕೊಂಡು ನಿಮ್ಮ ಕಷ್ಟ ಏನು ಅಂತ ಕೇಳಿ ಆಲಿಸಿ ಕಳಿಸಿದ್ರು.
ಆದರೆ ಈ ಪಿ ಡಿ ಒ ಇದ್ದಾರಲ್ಲ, ಈ ಭ್ರಷ್ಟ ಪಿ ಡಿ ಒ ಒಂದು ಸೌಜನ್ಯ ಇಲ್ಲ. ಗ್ರಾಮಸ್ಥರಿಗೆ ಗೇರವೇ ಹಾಕ್ತಾರೆ. ಅವ್ರು ಕುಂದುಕರ್ತೆ ಹೇಳಕ್ಕೆ ಬಂದರೆ ಗೇರವೇ ಹಾಕ್ತಾರೆ. ನೋಡೋಣ ಮಾಡೋಣ, ನಿಂದೇನೆ ಕೆಲಸ ನಮಗೆ. ಸರ್ ಈಗ 5 ವರ್ಷದಿಂದ 4.25 ವರ್ಷದಿಂದ ಇಲ್ಲೇ ಇದ್ದಾರೆ ಸರ್. ನಾವು ಎಲ್ಲ ಹೇಳಿದ್ದೀವಿ, ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಸಪೋರ್ಟ್ ಇದೆ, ಮಾಡ್ತಾರೆ. ಇದರಿಂದ ತ್ಯಾಮ್ಗೊಂಡ್ಲು ಏಳಿಗೆಗೆ ತುಂಬ ಕಷ್ಟ ಆಗಿದೆ. ಇಲ್ಲ ನಮಗೊಬ್ರು ಪಿ ಡಿ ಒ ನೇಮಕ ಮಾಡಲಿ. ಇಲ್ಲಿ ಪಕ್ಷ ಭೇದ ಮಾಡ್ತಿದ್ದಾರೆ. BJP JDS ಕಾಂಗ್ರೆಸ್ ಅಂತ ಪಕ್ಷ ಭೇದ ಮಾಡ್ತಿದ್ದಾರೆ. BJP JDS ಸದಸ್ಯರನ್ನ ಕಡೆಗಣಿಸ್ತಿದ್ದಾರೆ. ನಾವು ಪಂಚಾಯತಿ ಈ ಲೆಕ್ಕಕ್ಕೆಲ್ಲ ದೊಡ್ಡ ದೊಡ್ಡವರು ಕೈ ಹಾಕೋಬಾರ್ದು ಸರ್. ಅವರು ನಾವು ಸಂಬಳ ಕೊಟ್ಟು ಮಡಿಕೊಂಡಿರೋರವ್ರನ್ನ ಎಲ್ಲರಿಗೂ ಕೆಲಸ ಮಾಡಕ್ ಬಂದಿರೋರು, ಕೂಲಿ ಕೆಲಸದವರು ಸರ್. ಅವ್ರು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡ್ತಾರೆ ಸರ್. ಪಿ ಡಿ ಒ ನಾವು ಒಬ್ಬ ಸದಸ್ಯ ಅರ್ಜಿ ಕೊಟ್ರೆ ನೀನು ಏನು ಕೊಡಕ್ಕೆ ಬಂದಿದ್ದೀವಿ, ಅವ್ರು ಬರಲಿ ಅಂತ ಅವ್ರ ಕೈ ಕಳಿಸಿದ್ರೆ ನೀನು ಬರಬೇಕು, ನೀನು ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಸರ್. ಬೇಜವಾಬ್ದಾರಿ ಉಡಾಫೆ ಉತ್ತರ. ನಮ್ಮ ಹೆಸರು ನಾಗೇಂದ್ರ. ಇದರಲ್ಲಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ. ಅದು ಒಂದು ಕಡೆಯಿಂದ ಮಾಡ್ಕೊಂಬರ್ಬೇಕು ಅಲ್ವರಾ? ನಾವು ಇಲ್ಲಿಂದ ತ್ಯಾಮಗೊಂಡ್ಲು SBI ಬ್ಯಾಂಕಿಂದನೂ ಬಿಲ್ಡಿಂಗ್ ಹೊಡ್ಕೊಂಬಂದ್ಮೇಲೆ ನಮ್ಮ ಪಂಚಾಯತಿ ಮಳೆಗೆ ಒಂದಿದೆ. ಅದನ್ನು ಅಲ್ಲಿಗೆ ಬಂದಮೇಲೆ ಹೊಡಿಬೇಕು. ಇವ್ರು ಏಕಪಕ್ಷೀಯವಾಗಿ ಹೋಗ್ಬಿಟ್ಟು ಪಂಚಾಯತಿ ಅಂಗಡಿನ ಹೊಡೆಸ್ಬಿಟ್ಟು 1 ಲಕ್ಷ ರೂಪಾಯಿ ಪಂಚಾಯತಿಗೆ ನಷ್ಟ ಮಾಡಿದ್ದಾರೆ. ಇದುವರೆಗೂ ಕಾಮಗಾರಿ ಅಲ್ಲಿಗೆ ಬಂದಿಲ್ಲ, ಅದ್ರ ಮೇಲೆ ರಸ್ತೆ ಮಾಡಿಲ್ಲ. ಇನ್ನು ಯಾಕೆ ಹೊಡಿಬೇಕಾಯ್ತು? ಯಾಕೆ ಹೆಂಗೆ ತೊಗೊಂಡ ನೀನು ಏಕವಾಗಿ ನಿರ್ಧಾರ ಅಲ್ವೇ? ಈ ಸಮಸ್ಯೆ, ಈ ಪ್ರಶ್ನೆಗಳನ್ನ ಗ್ರಾಮಸ್ಥರು ಕೇಳಬೇಕು. ಆದ್ರೆ ಗ್ರಾಮಸ್ಥರು ಮಾತ್ರ ಸುಮ್ಮನೆ ಇದ್ದಾರೆ. ನೀವು ಮಾತ್ರ ಯಾಕೆ? ನೀವು ಈಗ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಇದು ಮಾಡ್ತೀರಾ ಸರ್? ನಾವು ಅದನ್ನ ನಾವು ಹೇಳ್ತಿಲ್ಲ ಸರ್. ಗ್ರಾಮಸ್ಥರು ಬಂದು ನಮ್ಗೆ ಹೇಳ್ತಿದ್ದಾರೆ. ನಾವು ಈ ಗ್ರಾಮದಲ್ಲಿ ಗೆದ್ದಿದ್ದೀವಿ, ದೊಡ್ಡ ವಾರ್ಡ್ ಇದೆ ನಮ್ಮದು, ಗೆದ್ದಿದ್ದೀವಿ, ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾವು ಅದನ್ನ ಕೇಳಬೇಕು ಸರ್ಕಾರಿ ಕಟ್ಟಡನ ಅವ್ರು ಯಾವಾಗ ಬೇಕಾದ್ರೂ ಹೊಡ್ಕೊಂತಾರೆ, ಅದನ್ನ ಸಮಸ್ಯೆ ಸರ್. ಹೊಡಿಲಿ ಅಲ್ವಾ? ಹೊಡಿಬೇಕು. ಯಾವಾಗ ಹೊಡಿಬೇಕು ಅವಾಗ ಹೊಡಿಬೇಕಲ್ವಾ ಸರ್? ಈಗ 10 ತಿಂಗಳಾಯ್ತು, 10,000 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಬರ್ತಿತ್ತು. 1 ಲಕ್ಷ ರೂಪಾಯಿ ನಷ್ಟ ಆಗಿದೆ ನಮ್ಮ ಪಂಚಾಯತಿಗೆ. ಯಾರು ಬರೆಸ್ತಾರೆ ಸರ್ ಇದನ್ನ? ನಮಗೆ ಯಾವುದು ಇಂಡಸ್ಟ್ರಿಯಲ್ ಯಾವುದು ಸೋರ್ಸ್ ಇಲ್ಲ ನಮ್ಮ ಪಂಚಾಯತಿಗೆ. ಈಗ ನಿಮಗೆ ಬಿಲ್ಡಿಂಗ್ ಹೊಡೆದಾಕ್ಬಿಟ್ಟು ಪಂಚಾಯತಿಗೆ ನಷ್ಟ ಆಗಿರೋದು ಸಮಸ್ಯೆನಾ, ಅಥವಾ ಸಾರ್ವಜನಿಕರಿಗೆ ಅಲ್ಲಿ ಅಡ್ಡಾಡಕ್ ಆಗ್ತಿಲ್ಲ ಅನ್ನೋ ಸಮಸ್ಯೆನಾ? ಇಲ್ಲ, ಬಿಲ್ಡಿಂಗ್ ಹೊಡೆದಾಕಿ ನಮ್ಮ ಪಂಚಾಯತಿ ನಷ್ಟ ಆಗಿದೆ. ರಸ್ತೆ ಕಾಮಗಾರಿ ವಿಷಯದಲ್ಲಿ ರಸ್ತೆ ಅಲ್ಲಿಗೆ ಬಂದಾಗ ಹೊಡಿಬೋದಾಯ್ತಲ್ವ್ರ? ಏನು ಅರ್ಜೆಂಟ್ ಇತ್ತು ನಿಮಗೆ? ಯಾಕೆ ಮಾಡಿದ್ರಿ ಈ ಥರ? ಸಾರ್ವಜನಿಕರು ತೊಂದರೆ ಆದ ಪರವಾಗಿಲ್ಲ, ಪಂಚಾಯತಿಗೆ ಆದಾಯ ಬೇಕು ಸರ್. ಅಲ್ಲಿ ಅದನ್ನ ರಸ್ತೆ ಬಂದು ರಸ್ತೆಯಲ್ಲಿ ಇಲ್ಲ ಅಂಗಡಿ, ಅದಿರೋ ಸೆಂಟ್ರಲ್ಲಿ. ಈ ಕಡೆಯಿಂದ 30 ಅಂಗಡಿ ಹೊಡಿಬೇಕು, ಆ ಕಡೆಯಿಂದ 10 ಅಂಗಡಿ ಹೊಡಿಬೇಕು. ಅವೆಲ್ಲ ಹೊಡೆದಾಗ ಹೊಡಿಬೇಕು ಅಂತ ನಾವು ಹೇಳ್ತಿರೋದು. ಈ ಮೊದಲು ದೇವರಾಜ್ ಸರ್ಕಲಲ್ಲಿ ನಮ್ಮ ಪಂಚಾಯತಿ ಮಳೆಗೆ 10 ಅಂಗಡಿ ಇದಾವೆ ಸರ್. 8ರಿಂದ 10 ಅಂಗಡಿ ಇದ್ದಾವೆ. 19ರಲ್ಲಿ ಶಿಥಿಲ ಆಗಿದೆ ಅಂತ ಹೇಳ್ಬಿಟ್ಟು ರೆಗ್ಯುಲೇಷನ್ ಮಾಡಿದ್ದೀವಿ, ಆಗಿದೆ. ಅದು ಬಿಲ್ಡಿಂಗ್ ವಾಸಕ್ಕೆ ಯೋಗ್ಯವಾದಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಎಸ್ಟಿಮೇಟ್ ಇದೆ. ಅದರಲ್ಲಿ ಎಲ್ಲ 2 ಲಕ್ಷ ರೂಪಾಯಿ ಕಟ್ಟಬೇಕು ಒಬ್ಬರು ತಾವು ತೆರಿಗೆ ಕೇಳಲ್ಲ. ಬಡವ ಅವ್ನು 2,000 ರೂಪಾಯಿ ತೆರಿಗೆ ಕಟ್ಬೇಕಾದ್ರೆ ಅವ್ನು ಮತ್ತೆ 100 ಸರಿ ಕಳಿಸ್ತೀವಿ. ಅವ್ರಿಗೆ ಕಟ್ಸ್ಬೇಕು ತಾನೇ ಬರಲ್ಲ. ಇವ್ರಿಗೆ ಹೆಂಗೆ ಬೇಕಾಗಿ ಮಾಡ್ಕೊಂಡು ಹೋದ್ರೆ ಯಾರು ಸರ್ ಕೇಳ್ತಾರೆ? ನಾವು ನಾಗೇಂದ್ರ ಸರ್. ಇದು ಕಾರಣ ಏನಂದರೆ, ಈಗ ನಮ್ಮಲ್ಲಿ 21 ಪಂಚಾಯತಿ 21 ಜನ ಮೆಂಬರ್ಸ್ ಇದ್ದಾರೆ. ಎಲ್ಲರನ್ನೂ ಸರಿಸಮವಾಗಿ ತಗೊಂಡು ಹೋಗಿ ಅನ್ನೋದು ನಮ್ಮ ಉದ್ದೇಶ. ನಾನು ಇಲ್ಲಿ 3ನೇ ಬಾರಿ ಮೆಂಬರು, 15 ವರ್ಷ ಕಂಟಿನ್ಯೂಸ್ ಆಗಿದ್ದೀನಿ. ಕಳೆದ ಬಾರಿ ಅಧ್ಯಕ್ಷರು 2 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಊರಿಂದ ಯಾವುದೇ ರೀತಿ ಸಮಸ್ಯೆ ಬಂದ್ರೂ ನಾನೇ ಖುದ್ದಾಗಿ ನಿಂತ್ಕೊಂಡು ಸಾಧ್ಯವಾದಷ್ಟು ಪರಿಹಾರ ಮಾಡಿದ್ದೀನಿ. ಎಲ್ಲರನ್ನೂ ಗಣನೆಗೆ ತಗೊಂಡಿದ್ದೀನಿ. 21 ಜನನೂ ಒಟ್ಟಿಗೆ ಸೇರಿಸಿ ಎಲ್ಲ ಏನೇ ಮಾಡಿದ್ರೂ ಅವ್ರಿಗೆ ತಿಳಿಸೇ ಮಾಡಿದ್ದೀನಿ. ಪಂಚಾಯತಿಯಲ್ಲಿ ಯಾರು 100% ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಲೋಪದೋಷಗಳು ಇರ್ತವೆ, ಅದನ್ನೆಲ್ಲನೂ ಸರ್ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದು ಪಂಚಾಯತಿ ಅಧಿಕಾರ ನಡೆಸೋರು ಕೆಲಸ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಇವರು ಇಷ್ಟ ಬಂದಂಗೆ ಪಬ್ಲಿಕ್ಸ್ಗಳು, ಈಗ ನಾನು ಏನು ಇವಾಗ ನಿಮ್ಮ ಮುಂದೆ ಹೇಳಿಕೆ ಕೊಡ್ತಿದ್ದೀನಿ, ಎಲ್ಲ ನನ್ನ ಹತ್ರ ವಿತ್ ಪ್ರೂಫು. ಜನ ಬಂದು ನನ್ನ ಹತ್ರ ಕಂಪ್ಲೇಂಟ್ ಹೇಳಿರೋದು, ಫೋನ್ ಮಾಡಿ ಹೇಳಿರೋದು ಎಲ್ಲ ಪ್ರೂಫ್ ಇಟ್ಕೊಂಡು ಹೇಳ್ತಿದ್ದೀನಿ. ಪ್ರತಿಯೊಬ್ಬರು ಒಂದು ಖಾತೆಗೆ ಬರಲಿ, ಒಂದು NOCಗೆ ಬರಲಿ, ಇಲ್ಲಿ ದುಡ್ಡು ಕೊಟ್ಟರೆ ಕೆಲಸ. ಈಗ ಅಲ್ಲಿ ಹೇಳಿಕೆ ಕೊಟ್ಟರೊಬ್ಬರು, ಆದರೆ ನನ್ನ ಹತ್ರ ಸುಮಾರು ಹೇಳಿಕೆಗಳಿದೆ. ನಾನೇ ಫೋನ್ ಮಾಡಿ ಯಾಕೆ ಬಡವ್ರತವ ಈ ಸುಮ್ಮನೆ ಇದು ಮಾಡ್ತೀರಾ ಅಂತೆಲ್ಲ ಹೇಳಿ ಸುಮಾರು ಸಲ ಹೇಳಿದ್ದೀನಿ ಸರ್. 1 ಸಲ ಎಲ್ಲ 2 ಸಲ 20 ಸಲ ಹೇಳಿದ್ದೀನಿ. ಯಾರ ಥರ ದುಡ್ಡು ತಗೊಂಬೇಡಿ, ಬಡವರು ನಮ್ಮೂರಲ್ಲಿ ಕಡು ಬಡವರು ಜಾಸ್ತಿ ಸರ್. ಕೂಲಿಗೆ ಹೋದರೆ 10-12 ಸಾವಿರ ಸಂಬಳ ನಿಮಗೆ ಗೊತ್ತು. ಇಲ್ಲೇ 4-5 ಸಾವಿರ ಕೊಟ್ಟರೆ ಅವರು ಅರ್ಧ ತಿಂಗಳು ದುಡ್ದಿದ್ದು ಇಲ್ಲೇ ಕೊಡಬೇಕು. ಅವ್ರು ಜೀವನ ಮಾಡೋದು ಹೆಂಗಿರುತ್ತೆ ಅಂತ ಈ ಥರ ಮನವರಿಕೆ ಮಾಡಿದ್ರೂ ಅವರು ಹೇಳಿದ ಮಾತು ಕೇಳ್ತಿಲ್ಲ. ಹಂಗಾಗಿ ಇವರು ಎಲೆಕ್ಷನ್ ನಿಲ್ಲಿಸಿದಾಗ ನಮ್ಮ ಸ್ನೇಹಿತರು ನಾಗಣ್ಣವ್ರು ಹೇಳಿದ್ರು, ಸುಮಾರು 1 ಕೋಟಿ ತನಕ ಆಕ್ಷನ್ ಪ್ಲಾನ್ ಮಾಡಿರ್ತಾರೆ. ಅದರಲ್ಲಿ ಸ್ವಲ್ಪ ಪಂಚಾಯತಿ ನಿಭಾಯಿಸೋಕ್ಕೆ ಮೇಲ್ನೋಟಕ್ಕೆ ಖರ್ಚು ಮಾಡಿ ಮಿಕ್ಕಿದ್ದೆಲ್ಲ ಅಕ್ರಮವಾಗಿರ್ತದೆ.
ಅದನ್ನೆಲ್ಲನೂ ತೆಗೆದು ತನಿಖೆ ಮಾಡಿ ಲಕ್ಷ್ಮೀನಾರಾಯಣ ಇವ ಸರ್ಗೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ಅವರೊಂದು ತಂಡ ರಚನೆ ಮಾಡಿ ಒಂದು 4-5 ಜನ ಟೀಮ್ ಕಳಿಸಿರ್ತಾರೆ. ಅವರು ಜಾಗ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಇಲ್ಲೇನೂ ನಡೆದಿಲ್ಲ, ಇದು ತಪ್ಪು ಅಂತ ರಿಪೋರ್ಟ್ ಹಾಕಿ ಜಿಲ್ಲಾ ಪಂಚಾಯತ್ ಕಳಿಸಿರ್ತಾರೆ. ಅಲ್ಲಿಂದ ಯಾವುದೇ ರೀತಿ ಇದು ಮುಂದೆ ಹೋಗಿರಲ್ಲ. ಕೆಲವರು ತಾಲೂಕಿನ ರಾಜಕೀಯ ವ್ಯಕ್ತಿಗಳು ಅದನ್ನು ಸ್ಟಾಪ್ ಮಾಡಿಸಿರ್ತಾರೆ. ಅದಾದ ನಂತರ 2023-24ರಲ್ಲಿ ನಾನು ಅಧ್ಯಕ್ಷರಾಗಿ ಬರ್ತೀನಿ. ನಾನು ಅಧ್ಯಕ್ಷ ಆಗಿ ಕೇವಲ 2 ತಿಂಗಳಲ್ಲಿ ಡಾಂಗಲ್ ಅವಶ್ಯಕತೆ ಇರ್ತದೆ. ಪಂಚಾಯತಿ ಅಧ್ಯಕ್ಷರು ಡಾಂಗಲ್ ಇರಲೇಬೇಕು. ಹೊಸದಾಗಿ ಮಾಡಿಸ್ತಾರೆ. ಅದನ್ನು ಕೆಲವೊಂದು ಮೂಲಭೂತ ಸೌಕರ್ಯಕ್ಕೆ ಬಿಲ್ ಬೇಕಾಗುತ್ತೆ. ಆ ಬಿಲ್ನ ಮಾಡೋಕ್ಕೋಸ್ಕರ ಡಾಂಗಲ್ ತಗೊಂಡು ಹೋಗ್ತೀವಿ. ಅಲ್ಲಿ 2,64,828 ರೂಪಾಯಿ ನನಗೆ ಹೇಳ್ದೇನೆ ನನ್ನ ಡಾಂಗಲಲ್ಲಿ ಮಿಸ್ಯೂಸ್ ಆಗಿ ಬಿಲ್ ಮಾಡಿರ್ತಾರೆ. ನಾವು ತಗೊಂಡೋಗಿರೋ ಮೂಲಭೂತ ಸೌಕರ್ಯದ ಬಿಲ್ ಆಗಿರಲ್ಲ. ಕೇಳಿದ್ರೆ ನಿಮ್ಮದು ಡಾಂಗಲ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಸರ್, ನಿಮ್ಮ ಡ್ಯಾಂಗಲಲ್ಲಿ ನಿಮ್ಮ ಹೆಬ್ಬೆಟ್ಟು ಗುರುತು ಇಲ್ಲ ಅಂದರೆ ಹೆಂಗೆ ಯೂಸ್ ಮಾಡ್ತಾರೆ ಅವರು? ಹೆಬ್ಬೆಟ್ ಗುರುತು ಇಕ್ಕಿಸಿದ್ರು, ಡಾಂಗಲ್ ಹಾಕಿದ್ರು, ಬಿಲ್ ಆಗ್ತಿಲ್ಲ. ನಿಮಗೆ ಗೊತ್ತಿಲ್ಲದಂಗೆ ನನ್ನ ಮುಂದೆನೇ ಮಾಡಿದ್ರು, ನಿಮ್ದು ಇನ್ನೂ ಅಪ್ಡೇಟ್ ಆಗಿಲ್ಲ, ಬಿಲ್ ಆಗ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಸೈನಿಗೆ ಬಂದಾಗ ಸುಮಾರು 1 ತಿಂಗಳು 2 ತಿಂಗಳು ಬಿಟ್ಕೊಂಡು ಸೈನಿಗೆ ಬಂತು. ಇದ್ಯಾವುದು ಬಿಲ್ಗಳು ಅಂದಿದ್ದಕ್ಕೆ ಹಳೇದು ಸರ್ ಇದು ಅಂತ ಅಂದರು. ನನಗೆ ಹೇಳಿಲ್ವಲ್ಲ ನನ್ನ ಡಾಂಗಲ್ ಹೆಂಗೆ ನೀವು ಯೂಸ್ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಅಲ್ಲ, ಈ ಮಧು ಸಾರು ಅವರಿದ್ದರು, ಅವ್ರ ಮುಂದೆ ನ್ಯಾಯ ಆಯಿತು. ದುಡ್ಡನ್ನ ವಾಪಸ್ ಕಟ್ಟಿ ಅಂದೆ. ಅದನ್ನು ಅವರು ಮುಂದುವರಿಸ್ತಿಲ್ಲ. ಮತ್ತು ಎಲ್ಲ ಮೀಟಿಂಗಲ್ಲೂ ಕೂಡ ಚರ್ಚೆ ಆಯಿತು. ಈ ರೀತಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಅಧ್ಯಕ್ಷರನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂತಾರೆ ಪಿ ಡಿ ಅವರು ಅನ್ನೋದಕ್ಕೆ. ಈ ದುಡ್ಡು ಡಾಂಗಲ್ ದುಡ್ಡು ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ. ಹೌದು, ಯಾರು ಮಿಸ್ಯೂಸ್ ಮಾಡ್ಕೊಂಡ್ರು? ಪಿ ಡಿ ಆದರೂ ಆಪ್ರೇಟ್ರು. ಯಾರಿಗೆ ಪಿ ಡಿ? ಇವರೇ ರೇಖಾ ಜಿ ಅವರು, ಪಿ ಡಿ ಅವರು ಇವರೇ ಇದ್ದಿದ್ದು. ಆಪ್ರೇಟರ್ ಯಾರು? ರಂಗನಾಥ್ ಅಂತ, ಅವ್ರೀಗ ಇಲ್ಲ, ಕೆಲಸ ಬಿಟ್ಟು ಹೋಗಿದ್ದಾರೆ. ಪಿ ಡಿ ಅವರು ಹೇಳಿದರು ಮಾಡಿದೆ ಅಂತ ಅವನು ಕೇಳ್ದ. ಈಗ ಸುಮಾರಿದೆ ಸರ್, 1 ಅಲ್ಲ 2 ಅಲ್ಲ, ಸಾಕಷ್ಟಿದೆ ಸರ್. ಈಗ ಓವರಾಲ್ ಒಟ್ಟಾರೆ ಹೇಳಬೇಕು ಅಂದರೆ ನಿಮ್ಮ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಮುಖ್ಯವಾದ ಹಕ್ಕೊತ್ತಾಯ ಸರ್, ನಿಮ್ಮ ಸಮಸ್ಯೆ ಏನಿಲ್ಲ? ಸಮಸ್ಯೆ ಅಂದರೆ ಸಾರ್ವಜನಿಕರು ಸ್ಪಂದಿಸ್ತಿಲ್ವಲ್ಲ. ಬರೋರಿಗೆಲ್ಲ ಲಂಚ, ದುಡ್ಡಿದ್ರೆ ಕೆಲಸ, ಇಲ್ಲ ಅಂದರೆ ಕೆಲಸ ಇಲ್ಲ. ನೋಡಿ ಗದ್ರಿಸ್ ಕಳ್ಸೋದು. ಪಬ್ಲಿಕ್ ಸೇರ್ಸ್ ನಮ್ಮನ್ನು ಓಟಾಕಿ ನಮ್ಮನ್ನು ಗೆಲ್ಸೋದು ಪಂಚಾಯತಿಗೆ ಹೆಂಗೆ ಸರ್? ಅವ್ರು ಸೇವೆ ಮಾಡೋಕ್ಕೆ ನಮ್ಮ ಸೇವೆ ನಾವು ಅಭಿವೃದ್ಧಿ ಆಗೋಕ್ಕಲ್ಲ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಊರಿನ ಅಭಿವೃದ್ಧಿ, ಪಂಚಾಯತಿ ಇರೋ ಹಳ್ಳಿಗಳನ್ನೆಲ್ಲ ಅಭಿವೃದ್ಧಿ ಪಡಿಸೋವಂಥದ್ದು. ಎಲ್ಲಿ ತ್ಯಾಮ್ಗಳಿಗೆ ಎಷ್ಟು ಏರಿಯಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ಗಲ್ಲಿ ಇದೆ, ಎಲ್ಲೇನು ಕೆಲಸ ನಡೀತಿದೆ ಗೊತ್ತಾ? ಇವ್ರಿಗೆ 5 ವರ್ಷ ಮುಗಿಸಿದ್ದಾರೆ ತ್ಯಾಮ್ಗಳಲ್ಲಿ. ಎಲ್ಲಿ ಏನಿದೆ ಗೊತ್ತಾ ಅವ್ರಿಗೆ? ಯಾವುದೋ ಮೇನಾಗೆ ಹೆಸರು ಆಗಿರೋ ಏರಿಯಾಗಳು ಮಾತ್ರ ಗೊತ್ತು. ತಿಂಗಳಿಗೆ ವಾರಕ್ಕೂ 1 ರೌಂಡ್ ಹೋಗಿ ಜನಗಳು ಕಷ್ಟ ಸುಖ ವಿಚಾರಿಸ್ಬೋದಲ್ವಾ? ಇವ್ರು ಬಂದು ಚೇರ್ ಮೇಲೆ ಕುಂತ್ಕೊಂಡು ಬರೋ ಸಂಬಳ ತಗೊಂಡು ಬರೋಂಥ ಲಂಚನ ಇಸ್ಕೊಂಡೆ. ಈಗ ಲಂಚ ಅಂತ ಹೇಳ್ತಿದ್ದೀನಿ ನಾನು, ಈಗ ಸುಳ್ಳಾರಪ್ಪ ಅಂತ ಅನ್ಕೊಬೋದು. ನನ್ನ ಹತ್ರ ಪ್ರೂಫ್ ಇದೆ. ಈಗ ಯಾರೇ ಆಗಲಿ, ಈಗಲೇ ನಿಮಗೆ ಗೊತ್ತು, ಲಾಸ್ಟ್ ವೀಕಲ್ಲಿ ಕಲ್ಗಡದಲ್ಲಿ ಪಿ ಡಿ ಅವರು ರೈಡ್ ಮಾಡಿದ್ದಾರೆ. ನಾವು ಮನುಷ್ಯತ್ವ ಅನ್ನೋದನ್ನ ಎಷ್ಟು ದಿನ ಅಂತ ನಾವು ತಡ್ಕೊಂಡು ಬರೋಣ? ನೀವು ರೈಡ್ ಮಾಡಿಸ್ತೀರಾ? ಅದು ನಮಗೆ ಆ ಥರ ಮನೋಭಾವ ಇಲ್ಲ ಸರ್. ಈಗ ಯಾರಾದರೂ ದುಡ್ಡು ಕೇಳಿರೋರು ಮಾಡಿಸ್ಕೊಬೋದು. ಈಗ ನಾವು ಸುಮಾರು ಸಲ ಹೇಳಿದ್ದೀವಿ ಬೇಡ ಅಂತ ಹೇಳಿದ್ರೆ ಸರ್. 2024-25ರಲ್ಲಿ ಗಾಂಧಿ ಪುರಸ್ಕಾರ ಬಂದಿದೆ ತ್ಯಾಮ್ಗಳಿಗೆ. 2024-25ರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಾನೇ ಕೆಲಸ ನಿರ್ವಹಣೆ ಮಾಡ್ತಿದ್ದೆ. ಈಗಿರೋ ಅಧ್ಯಕ್ಷರು ಪಿ ಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಹೆಸರಾಗಲಿ ಇಂಥವ್ರಿಂದ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಂಥ ಒಂದು ಮಾತು ಎಲ್ಲೂ ಬಳಸಿಲ್ಲ ಅವರು. ಅದು ಪ್ರೋಟೋಕಾಲ್ ಅಲ್ವಾ ಸರ್? ಹೌದು, ಪ್ರೋಟೋಕಾಲು ನಮಗೆ ಗೊತ್ತು, ನಿಮಗೆ ಗೊತ್ತು, ಈ ಪಬ್ಲಿಕ್ಸ್ಗೆ ಏನು ಸರ್ ಗೊತ್ತು? ಈಗ ಏನು ವಿಡಿಯೋದಲ್ಲಿ ಏನು ಮಾತಾಡಿರ್ತಾರೋ ಅದೇ ಸತ್ಯ ಅಂತ ಅವ್ರು ತಿಳ್ಕೊತಾರೆ. ಮೂಲಭೂತ ಸೌಕರ್ಯ ನಾನೇ ಖುದ್ದಾಗಿ ನಿಲ್ತಿ, ನಾನೇ ವಹಿಸ್ಕೊಂಡು ನಿರ್ವಹಣೆ ಮಾಡ್ತಿದ್ದೆ. ನನ್ನ ಅವಧಿಯಲ್ಲಿ ಯಾವುದೇ ರೀತಿ ತೊಂದರೆ ಬರ್ದಂಗೆ. 25 ಸಾಲಲ್ಲಿ ತುಂಬ ಚೆನ್ನಾಗಿ ಮಲ್ಲೇಶ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.